ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ವ್ಯವಸ್ಥೆಯನ್ನು ಸರಿಪಡಿಸಬೇಕು. ಆಮೇಲೆ ಜನಸಾಮಾನ್ಯರ ಒಂದು ಬದುಕು ಇಲ್ಲಿ ಮಧ್ಯಮ ವರ್ಗದವರಿದ್ದಾರೆ, ಬಡವರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ. ದಿನಕೂಲಿ ಸೆಪ್ಟೆಂಬರ್ 30 ದೇಶದಾದ್ಯಂತ ನಡೀತಾ ಇದೆ. ಇದ್ರ ಉದ್ದೇಶ ಏನಪ್ಪ ಅಂತಂದ್ರೆ ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ ಆಗ್ತಾ ಇದೆ. ಈಗಾಗಲೇ ಅದಕ್ಕೆ ಸಮೀಕ್ಷೆನೂ ಮಾಡ್ತಿದ್ದಾರೆ, ಯಾಕೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ. 2,000 ರೂಪಾಯಿ ಬರ್ತಾ ಇರ್ಬೋದು ವರ್ಷಕ್ಕೆ, ಅದೇನಿಲ್ಲ ಲೆಕ್ಕ 24,000. ಖುಷಿ ಆಗುತ್ತೆ, ಬರ್ತೈತಿ. ನಾಳೆ ಯಾವ ಚಲೋ ಇರಲಿ ಕೆಟ್ಟಿರಲಿ, ಮಗನ ದುಡ್ಡು ಬಂದಿದ್ದು ಯಾರು ಲುಕ್ಷೇನ ಆಗೋದಲ್ಲ, ತುಂಬ್ರಿ ಅಂತ ಹೇಳೀನಿ ನಾನು. ಎಷ್ಟೋ ಜನಕ್ಕೆ ಹೇಳೀನಿ ರೀ, ಭಾಳ ಜನಕ್ಕೆ ಹೇಳ್ತೀನಿ ರೀ ನಾನು. ಹಿಂಗೆ ಬಂದಿತ್ತು, ಹಿಂಗಾಗಿತ್ತು, ನಾನು ಇಷ್ಟು ಮಾಡಿದ್ದೆ, ನನ್ನ ಮಗ ಭಾಳ ದಿವ್ಸ ತುಂಬಿದ್ದಿಲ್ಲ, 3 ವರ್ಷ ತುಂಬಿದ್ದೆ, ಇಷ್ಟು ದುಡ್ಡು ಬಂದೈತಿ, ನೀವು ತುಂಬ್ರಿ, ಏನಾರ ಒಂದು ಸಹಾಯ ಆಗತ್ತಂತ ನಾನು ಎಲ್ಲರಿಗೂ ಮಾಹಿತಿ ಕೊಡ್ತೀನಿ ರೀ. ನನಗೆ ಪರಿಚಯ ಆದವ್ರಿಗೆ ಇಷ್ಟು. ಹೆಸರು ಶೈಲಾ ಫಾನಿ ಅಂತ ಹೇಳಿ ಸರ್. ಭಾಗ್ಯಲಕ್ಷ್ಮಿ ಸ್ವಸಹಾಯ ಸಂಘ. ನಮ್ಮ ಸಂಘದೊಳಗೆ 10 ಜನ ಇದ್ದೀವಿ ಸರ್. ಇವೆಲ್ಲ ಸ್ಕೀಮನ್ನು ನಾನು 10 ಜನಕ್ಕೂ ಮಾಡಿಸಿದ್ದೀನಿ ಸರ್. PMEGP, PMGGP ಅದನ್ನು ಮಾಡಿಸಿದ್ದೀನಿ ಸರ್. ಅಂದರೆ 20 ರೂಪಾಯಿದು ಮತ್ತು 436 ರೂಪಾಯಿದು ಮಾಡಿಸಿದ್ದೀನಿ ಸರ್. ಎಲ್ಲರೂ ಕಟ್ತಾರೆ, ತೊಗೊತಾರೆ. ಎಲ್ಲ ಅಂದರೆ ಕೂಲಿ ಮಾಡಿ ಹೊಲದಲ್ಲಿ ಎಲ್ಲ ದುಡೋದು, ಆಮೇಲೆ ಬಿಸ್ನೆಸ್ ಮಾಡ್ಕೊಂಡಿರೋರಿಗೆ ಎಲ್ಲರಿಗೆ ಅನುಕೂಲ ಆಗಿದೆ ಸರ್. ಏನಾದ್ರು ಅಪಮಾನ ಆದ್ರೂ ಎಲ್ಲರೂ ಹೋಗಿ ಆ ಏರಿಯಾ ಬೆಳೆಸೋರು. ಈ ಗೌರ್ಮೆಂಟಿನ ಸೌಲಭ್ಯಗಳಾದ ಬ್ಯಾಂಕಿನ ಸೌಲಭ್ಯಗಳಲ್ಲಿ ಒಂದಾದ PMSBY, PMJJBY ಇವುಗಳನ್ನೆಲ್ಲ ಪ್ರತಿಯೊಂದು ಸದಸ್ಯರಿಗೂ ನಾವು ಹೋಗಿ ಮನೆಗೆ ಹೋಗಿ ಈ ಇನ್ಸೂರೆನ್ಸ್ ಬಗ್ಗೆ ಮಾಹಿತಿ ಹೇಳಿದ್ವಿ. ಮತ್ತು ಒಳ್ಳೆ ಅದರ ಮೊದಲು ನಮ್ಗೆ 12 ರೂಪಾಯಿ ಇತ್ತು PMSBY. ಆವಾಗ ಮಾಡಿಸಿದ್ವಿ ರೀ. ಒಬ್ಬ ಮಹಿಳೆಗೆ ಡೆತ್ ಆಗಿದ್ಲು, ನಾರ್ಮಲ್ ಡೆತ್ ಆಗಿದ್ದರು ಅವರು. ಅವ್ರಿಗೆ ಮನೆಗೆ ಹೋಗಿ ಹೇಳಿ ಅವ್ರಿಗೆ ಸೌಲಭ್ಯಗಳನ್ನು ಕೊಡಿಸಿದ್ವಿ ಸರ್. ಪೆನ್ಷನ್ ಯೋಜನೆ 20 ವರ್ಷದಿಂದ 40 ವರ್ಷದವರೆಗೆ ತುಂಬಿದ್ರೆ 1,000ದಿಂದ ಹಿಡಿದು 5,000 ಪೆನ್ಷನ್ ತೊಗೊಳ್ಳೋದು. ಆಮೇಲೆ ಅವರ ಇದಕ್ಕೆ ಲಾಸ್ಟಿಗೆ ಅವರ ಸಂಸಾರದಲ್ಲಿ ಎಲ್ಲರೂ ಇದಾದಿಂದ ಲಾಸ್ಟಿಗೆ ಉಳಿದ್ರೆ 8.5 ಲಕ್ಷ ರೂಪಾಯಿ ಪರಿಹಾರ ಧನವನ್ನು ಕೊಡ್ತಾರೆ. ಯಾಕಂದ್ರೆ ನೀವು ಕೊಡೋದು ಒಂದೇ ಮಾತು ನಿಮಗೆ ಹೇಳ್ಬೇಕಂತಂದ್ರೆ, ಮೂರ್ತಿ ಚಿಕ್ಕದು, ಕೀರ್ತಿ ದೊಡ್ಡದು, ಬಂಡವಾಳ ಕಡಿಮೆ, ಬೃಹತ್ ಮೊತ್ತ ಅಂತ ಕೊಟ್ಟಿದ್ದಾರೆ. ಸ್ಕೀಮ್ನಲ್ಲಿ ಈಗಾಗಲೇ ನಾವು ಇಲ್ಲಿವರೆಗೂ ಗದಗ ಜಿಲ್ಲೆಯಲ್ಲಿ PMJJBYನಲ್ಲಿ ಸುಮಾರು 2,09,000 ಜನ ಎನ್ರೋಲ್ಮೆಂಟ್ ಆಗಿದೆ. ಆಮೇಲೆ PMSBYನಲ್ಲಿ ಸುಮಾರು 4,22,000 ಜನ ಆಲ್ರೆಡಿ ನಾವು ಈಗಾಗಲೇ ಕವರ್ ಮಾಡಿದ್ದೀವಿ. ಸೊ ಇದು ಟೋಟಲ್ ಒಳ್ಳೆ ಈ ನಮ್ಮ ಜಿಲ್ಲೆಯ ಜನಸಂಖ್ಯೆ ರೀತಿ ಅಥವಾ ಅಕೌಂಟ್ ಹೋಲ್ಡರ್ ರೀತಿ ನೋಡಿದ್ರೆ ಸುಮಾರು 40ರಿಂದ 50% ಆಲ್ರೆಡಿ ದಾಟ್ತಾ ಇದ್ದೀವಿ. ಈ ಕ್ಯಾಂಪೇನ್ ಒಳಗಡೆ ಇನ್ನೂ ಹೆಚ್ಚಿನದಾಗಿ ಎಲ್ಲರನ್ನೂ ಕವರ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಈಗ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದೀವಿ. ಇಂದಿನ ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕರಾದಂತಹ ಶ್ರೀ ದಕ್ಷಿಣ ಧ್ರುವವು ಚುರುಕೊಟ್ಟ ಗಾಳಿಯು ಬೀಸುತ್ತಿದೆ. 12ನೇ ಶತಮಾನ
ಕಾಲದಲ್ಲಿ ಉತ್ತರದ ಕಲ್ಯಾಣದಲ್ಲಿ ಒಂದು ಅಭೂತಪೂರ್ವವಾದಂತಹ ಧಾರ್ಮಿಕ ಆಂದೋಲನ ನಡೆಯಿತು. ಆದರೆ ಅದರ ನಿಜವಾದ ಸತ್ವವನ್ನ, ನಿಜವಾದ ಶಕ್ತಿಯನ್ನ, ನಿಜವಾದ ಪ್ರಭಾವ ಪರಿಣಾಮವನ್ನ ತೀರಾ ಜನಸಾಮಾನ್ಯರು ಅನ್ನೋರಿಗೆ ತಪ್ಪಿಸಿದ್ದು ಯಾವುದು ಅಂದ್ರೆ ಈ ನಮ್ಮ ನೆಲ, ಈ ನಮ್ಮ ಚಾಮರಾಜನಗರ ಜಿಲ್ಲೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.